ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾವು SA1 ಪರೀಕ್ಷೆ ಇರುವುದರಿಂದ ಪಾಠಗಳನ್ನು ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಈಗಾಗಲೇ 3 ಪಾಠಗಳ ಪುನರಾವರ್ತನೆ ಮಾಡಲಾಗಿದೆ. ಆ 3 ಪಾಠಗಳು ಯಾವ್ಯಾವು ಮಕ್ಕಳೇ? ಕನ್ನಡಮ್ಮನ ಹರಕೆ, ಬುದ್ಧಿವಂತ ರಾಮಕೃಷ್ಣ ಹಾಗೂ ವೀರಮಾತೆ ಜೀಜಾಬಾಯಿ. ಈಗ ನಂತರ ನಾವೇನು ಮಾಡೋಣ? ಈಗ ಮಳೆ ಪದ್ಯದ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ನಾವೇನು ಮಾಡೋಣಿಲ್ಲೇ ಪದಗಳ ಅರ್ಥಗಳನ್ನು ತಿಳಿಯೋಣ. ನೋಡ್ರಿ, ನಾವು ಒಂದೊಂದೇ ಹೇಳ್ತಾ ಹೋಗ್ತೀನಿ ಮಕ್ಕಳ, ನೀವು ಹೇಳ್ತಾ ಹೋಗ್ರಿ. ಕಡಲು ಸಮುದ್ರ, ಅಡ್ಡ ತಡೆ, ಬೆಳಗು ಪ್ರಕಾಶಿಸು, ಕವಿಯಿತು ಆವರಿಸಿತು, ನೆಲ ಭೂಮಿ, ಜಗ ಲೋಕ, ಸುರಿ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತಣಿದು ಅಂದರೆ ತಂಪಾಗು ಅಥವಾ ತಂಪಾಗಿ. ಇನ್ನು ಮಿಂಚು, ಮಿಂಚು ಅಂತಂದ್ರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡು ಬರುವಂಥ ಬೆಳಕಿನ ಒಂದು ಬಳ್ಳಿಗೆ ಮಿಂಚು ಅಂತ ಕರೀತಾರೆ. ಇನ್ನು 24 ನಿಮಿಷಗಳ ಅವಧಿಗೆ ಗಳಿಗೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಅಭ್ಯಾಸಗಳ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡ್ರಿ, ಒಂದನೇದ್ದು, ಬಿಸಿಲ ಝಳಕ್ಕೆ ನೀರು ಏನಾಯಿತು? ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು. ಮಳೆ ಸುರಿದಿದ್ದರಿಂದ ಏನು ತುಂಬಿ ಹರಿಯಿತು? ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು. ಮೋಡ ಯಾವಾಗ ಭಾರವಾಗುತ್ತದೆ? ಮೋಡ ತಂಪು ತಗುಲಿದಾಗ ಆವಿ ತಣಿದು ಭಾರವಾಗುತ್ತದೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದದ್ದೊಂದು ಪದವನ್ನು ಆಯ್ದು ಈ ಬಿಟ್ಟಿರುವಂತಹ ಸ್ಥಳದಲ್ಲಿ ಬರೀಬೇಕು. ಮೊದಲನೇದು ಇಲ್ಲಿ ನೋಡ್ರಿ, ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು, ಈ ಪದಗಳನ್ನು ಕೊಟ್ಟಿರ್ತಾರ. ಈ ಸರಿಯಾದ ಪದವನ್ನು ಇಲ್ಲಿ ಆರಿಸಿ ಬರಿಬೇಕು. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗಲಿತು. ಇನ್ನು ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಇನ್ನು ಪದಗಳನ್ನು ನೋಡ್ರಿಲೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆರಿಸಿ ಬರೀಬೇಕು. ಇಲ್ಲಿ ಕೊಟ್ಟಂತಹ ಪದಗಳು ಯಾವ್ಯಾವು? ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದ್ರಿ? ಸೂರ್ಯ. ಮಿಂಚು, ಭೂಮಿ, ಮಳೆ, ಗುಡುಗು. ಇದರಲ್ಲಿ ಭೂಮಿ ಗುಂಪಿಗೆ ಸೇರಿದಂತಹ ಪದ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಇದರಲ್ಲಿ ಯಾವುದ್ರಿ ಪದ ಗುಂಪಿಗೆ ಸೇರೋದಿಲ್ಲ? ಸರೋವರ. ನೊಗ, ಕುಂಟೆ, ನೇಗಿಲು, ಮಂಚ. ಮಂಚ ಇದರಲ್ಲಿ ಗುಂಪಿಗೆ ಸೇರಲಾರ್ದಂತಹ ಪದ ಆಗೈತಿ. ಇನ್ನು ಸಮಾನಾರ್ಥಕ ಪದಗಳನ್ನು ಬರಿಬೇಕು ಕೊಟ್ಟಿರುವ ಪದಗಳಿಗೆ. ಕಾಡು, ಅರಣ್ಯ, ಕಾನನ, ಅಡವಿ. ಇನ್ನು ಸೂರ್ಯ, ಭಾನು, ರವಿ, ಆದಿತ್ಯ. ಭೂಮಿ, ಧರೆ, ಇಳೆ, ಪೃಥ್ವಿ. ಇನ್ನು ಭಾಷಾ ಚಟುವಟಿಕೆ ನೋಡೋಣ ಮಕ್ಕಳೇ. ಅಕ್ಷರ ಬಳಸಿ ಪದ ರಚಿಸಿ, ತಿರುಗಿಸಿ ಓದಿ ಆನಂದಿಸಿ. ವಿಕಟ, ವಿ ಅಂದ್ರೆ ವಿಕಟ ಕವಿ. ಕ ಕನ ಕನಕ, ಮನನ ನಮನ, ರಸುರಸುರ ಸುರರ ಸುರ, ಜೀವವನನ ಜೀವನ ವನ, ದ್ರಾಮಸೀನ ದ್ರಾಮನಸೀಮ ಸಿದ್ರ ಅಂದ್ರೆ ಮದ್ರಾಸಿನ ಸಿದ್ರಾಮ. ಅರ್ಥ ಆಯ್ತಲ್ಲ ಮಕ್ಕಳೇ? ಇನ್ನು ನೋಡ್ರಿ, ನಂತರ ಇನ್ನು ಪ್ರಾಸಪದಗಳನ್ನು ಬರೆಯಿರಿ. ಮಾದರಿ ಕೊಟ್ಟಿದ್ದಾರೆ. ಸುರಿಯಿತು, ಇದಕ್ಕೆ ಪ್ರಾಸಪದ ಹರಿಯಿತು. ಇನ್ನು ತಗುಲಿತು, ತೊಡಗಿತು. ಕವಿಯಿತು, ಗುಡುಗಿತು. ಅಡ್ಡವಾಯಿತು, ಮೇಲಕ್ಕೇರಿತು. ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಮಾದರಿ ನೋಡ್ರಲೆ, ಬೆಟ್ಟ, ಬೆಟ್ಟ ಗುಡ್ಡ ಅಂತ ಕೊಟ್ಟಿದ್ದಾರೆ. ಕೆರೆ, ಕಟ್ಟೆ, ಗುಡುಗು, ಮಿಂಚು, ಕಸ, ಕಡ್ಡಿ, ಮುತ್ತು, ರತ್ನ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಮಳೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ. ನಂತರ ನಾವೀಗ
ಅಜ್ಜಿಯ ತೋಟದಲ್ಲಿ ಒಂದು ದಿನ. ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಆ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳ ಬಗ್ಗೆ ತಿಳಿಯೋಣ. ಧನ್ಯವಾದ, ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು ಅಂದ್ರೆ ವಾದ ಮಾಡೋದು, ಅಂದ್ರೆ ಚರ್ಚೆ ಮಾಡು. ವಿಶಾಲ ಅಂದ್ರೆ ವಿಸ್ತಾರ. ಪ್ರಕೃತಿ ನಿಸರ್ಗ. ವಿಧಾನ ರೀತಿ, ಮಾರ್ಗ. ಹೆಕ್ಕು ಅಂದ್ರೆ ಆರಿಸು. ಬಹುಶಃ ಅಂದ್ರೆ ಬಹುತೇಕ, ಬಹಳ ಮಟ್ಟಿಗೆ. ಹಬ್ಬು ಹರಡು, ವ್ಯಾಪಿಸು. ತೋಡು ಅಂದ್ರೆ ಕಾಲುವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರ ಸಂಚಾರ ಹೊರಟರು. ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಸಾಮಾನ್ಯವಾಗಿ ಹೊಲವನ್ನು ನೇಗಿಲಿನಿಂದ ಉಳುತ್ತಾರೆ. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಗೊಬ್ಬರವನ್ನು ಎರೆಹುಳುವಿನಿಂದ ತಯಾರಿಸುತ್ತಾರೆ. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ರು? ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸ್ತಾ ಇದ್ರು. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದ್ಲು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವಂತಹ ಯಂತ್ರವನ್ನು ನೋಡಿದ್ಲು. ಹಾಗಾದ್ರೆ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ, ನೋಡೋಣ. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ವು? ಅಜ್ಜಿಯ ತೋಟದಲ್ಲಿ ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಏಲಕ್ಕಿ, ಕಾಫಿ, ಕೋಕೋ ಗಿಡಗಳಿದ್ವು. ಉಳುಮೆಯ ಬಗ್ಗೆ ಗುರುಗಳು ನೀಡಿದಂತಹ ವಿವರಣೆ ಏನು? ಹೊಲ, ಗದ್ದೆ, ತೋಟವನ್ನು ಉಳುಮೆ ಮಾಡಲು ಉಳುಮೆ ಯಂತ್ರವನ್ನು ಬಳಸುತ್ತಾರೆ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ರು. ಈಗ ಹೊಸ ಸಾಧನಗಳು ಕೂಡ ಬಂದಿವೆ ಅಂತ ಇಲ್ಲಿ ಗುರುಗಳು ಹೇಳ್ತಾರ. ಇಂಗು ಗುಂಡಿಗಳ ಪ್ರಯೋಜನವೇನು? ಅಂದ್ರೆ ಹೊಲ, ಗದ್ದೆ, ತೋಟಗಳಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಿರ್ತಾರ. ಅವುಗಳಿಗೆ ನಾವು ಇಂಗು ಗುಂಡಿಗಳು ಅಂತೀವಿ. ಈ ಗುಂಡಿಗಳ ಮೂಲಕ ನೀರನ್ನು ಸಂಗ್ರಹಿಸಿ ಇಡ್ತಾರ. ಇದು ಅಂತರ್ಜಲವನ್ನು ಹೆಚ್ಚಿಸುತ್ತದೆ. ಇನ್ನು ಬಿಟ್ಟಿರುವ ಸ್ಥಳಗಳನ್ನು ಬರಿಬೇಕಿಲ್ಲಿ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದವನ್ನು ತುಂಬಬೇಕು. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರದ ತೋಟಗಳಿವೆ. ಮಳೆಯ ನೀರು ಇಂಗು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ. ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು. ಹಾಗಾದ್ರೆ ಇಲ್ಲಿ ಹೊಂದಿಸಿ ಬರೆಯೋದು. ಎರೆಹುಳು ರೈತನ ಮಿತ್ರ. ಕೋಕೋ ಚಾಕ್ಲೇಟು. ತೆನೆ ಭತ್ತ. ಮಳೆ ಕೊಯ್ಲು ಅಂತರ್ಜಲ. ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ಇಲ್ಲ ಸ್ವಂತ ವಾಕ್ಯ, ನೀವು ನಿಮ್ಮದೇ ಆದ ವಾಕ್ಯದಲ್ಲಿ ಕೂಡ ನೀವು ಬರಿಬಹುದು. ಕಿರುಚು ಅಂದ್ರೆ ವರ್ಗ ಕೋಣೆಯಲ್ಲಿ ಕಿರುಚಬಾರ್ದು. ಹೊರ ಸಂಚಾರ. ಶಾಲೆಯ ಮಕ್ಕಳು ಹೊರ ಸಂಚಾರ ಹೋಗುತ್ತಾರೆ. ಆರೈಕೆ. ತಂದೆ ತಾಯಿಯರು ಮಕ್ಕಳ ಆರೈಕೆಯನ್ನು ಮಾಡುತ್ತಾರೆ. ಹುಲುಸಾಗಿ. ನನ್ನ ಮನೆಯಲ್ಲಿ ಹೂವಿನ ಗಿಡಗಳು ಹುಲುಸಾಗಿ ಬೆಳೆದಿವೆ, ಅಂದ್ರೆ ಫಲವತ್ತಾಗಿ ಬೆಳೆದಿವೆ. ಇನ್ನು ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ತೆಂಗು, ಅಡಿಕೆ, ಬಾಳೆ, ಭತ್ತ. ಇದರಲ್ಲಿ ಸೇರದ ಪದ ಯಾವ್ದ್ರಿ? ಭತ್ತ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಸೇರದ ಪದ ಚಿಟ್ಟೆ. ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಸೇರದ ಪದ ಕೋಕೋ. ಈ ಪದಗಳನ್ನು ಕೂಡಿಸಿ ಬರಿಬೇಕು. ಇಲ್ಲಿ ಒಂದು ಮಾದರಿ ಅನ್ನತ್ರ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 1 ಪ್ಲಸ್ ಆದ, ಒಂದಾದ. ಇಲ್ಲಿ +1 ಇಲ್ಲೊಂದು. ಹೇರಳ ಪ್ಲಸ್ ಆಗಿ ಹೇರಳವಾಗಿ. ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ನೋಡ್ರಿ, ಬಳಕೆ ಚಟುವಟಿಕೆ ನೋಡೋಣ. ಮನೆಗಳಿಂದ ಅಕ್ಷರಗಳಂದ್ರೆ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಿರಿ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಮನೆಗಳಲ್ಲಿ ಅಕ್ಷರಗಳನ್ನು ಕಂಡುಹಿಡ್ಕೊಂಡು ನೀರಿನ ಮೂಲಗಳನ್ನು ಬರೆಯೋನು. ಸಮುದ್ರ,
ಸಾಗರ, ನದಿ, ಹಳ್ಳ, ಕಡಲು, ಮಳೆ, ಕೆರೆ, ಕೊಳವೆ ಬಾಯಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಕೊಟ್ಟಂಥ ಪದಗಳನ್ನು ಆರಿಸಿನೇ ಇಲ್ಲಿ ಪದಗಳನ್ನು ಮಾಡಲಾಗಿದೆ, ಅಂದರೆ ನೀರಿನ ಮೂಲಗಳನ್ನು ಬರೆಯಲಾಗಿದೆ. ಇನ್ನು ನಂತರ ಮಕ್ಕಳೇ ಆಯಿತು, ಇಷ್ಟೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಸರಿಯಾಗಿ ಓದಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ. ಧನ್ಯವಾದಗಳು.